ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ದೇವದೂತರುಗಳ ಕೆಲಸ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಕೀರ್ತನೆಗಳು 91:12. 91ನೇ ಕೀರ್ತನೆಯು ಸತ್ಯವೇದದಲ್ಲಿ ಆಶೀರ್ವದಿಸಿದ ಕೀರ್ತನೆಯಾಗಿದೆ. ಈ ಕೀರ್ತನೆಯಲ್ಲಿ 1-13 ವಚನಗಳಲ್ಲಿ ದೇವರ ವಾಗ್ದಾನಗಳ ಅನೇಕ ಪದಗಳನ್ನು ನಾವು ನೋಡುತ್ತೇವೆ. ಈ ಕೀರ್ತನೆಯಲ್ಲಿ ನೀವು ದೇವರ 15 ವಾಗ್ದಾನಗಳನ್ನು ಎಣಿಸಬಹುದು. ಈ ಕೀರ್ತನೆಯಲ್ಲಿ ನಾವು 14-16ನೇ ವಾಕ್ಯಗಳನ್ನು ಓದಿದಾಗ ನಾವು ದೇವರ ಒಡಂಬಡಿಕೆಯನ್ನು ಮತ್ತು ಅಂತಹ ಒಡಂಬಡಿಕೆಯಿಂದ ಉಂಟಾಗುವ 8 ಆಶೀರ್ವಾದಗಳನ್ನು ನೋಡಬಹುದು. ಆದುದರಿಂದಲೇ ಈ ಕೀರ್ತನೆಯು ಪ್ರತಿಯೊಬ್ಬ ಓದುಗನ ಹೃದಯವನ್ನು ಮುಟ್ಟುತ್ತದೆ ಮತ್ತು ಅವರನ್ನು ಸಂತೋಷಪಡಿಸುತ್ತದೆ. ಸೈತಾನನು ಕರ್ತನಾದ ಯೇಸುವನ್ನು ಪರೀಕ್ಷಿಸಲು ಪ್ರಯತ್ನಿಸಿದನು. ಯೇಸು ಅರಣ್ಯದಲ್ಲಿ 40 ದಿನ ಉಪವಾಸ ಮತ್ತು ಪ್ರಾರ್ಥನೆ ಮಾಡುವಾಗ ಅದೇ ಕೀರ್ತನೆಯಿಂದ ವಾಕ್ಯದ 12ರ ಭಾಗವನ್ನು ಬಳಸಿ ಮತ್ತಾಯ 4:6 ಈ ವಚನದ ಸೈತಾನನ ಭಾಗಶಃ ಉಲ್ಲೇಖವನ್ನು ನಾವು ನೋಡಬಹುದು. ಸೈತಾನನು ಕರ್ತನಾದ ಯೇಸುವನ್ನು ಪವಿತ್ರ ನಗರಕ್ಕೆ ಕರೆದೊಯ್ದು ಅವನನ್ನು ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಅವನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಮತ್ತಾಯ 4:6. ದೇವದೂತರುಗಳು ನಮ್ಮ ಪಾದಗಳನ್ನು ಕಾಪಾಡುತ್ತಾರೆ ಎಂಬುದು ನಿಜವಾಗಿದ್ದರೂ ನಾವು ಕರ್ತನನ್ನು ಪರೀಕ್ಷಿಸಲು ಸಭೆಯ ಚಾವಣಿಯಿಂದ ಅಥವಾ ಪರ್ವತದ ಮೇಲಿನಿಂದ ಅಥವಾ ಕಟ್ಟಡದ 50ನೇ ಮಹಡಿಯಿಂದ ಜಿಗಿಯಬಾರದು. ನಮ್ಮ ಪಾದಗಳು ಸ್ವಾಭಾವಿಕವಾಗಿ ಜಾರಿದಾಗ ಖಂಡಿತವಾಗಿಯೂ ದೇವರ ಕೃಪೆಯು ನಮ್ಮನ್ನು ಪೋಷಿಸುತ್ತದೆ ಮತ್ತು ಆತನ ದೂತರು ನಮ್ಮನ್ನು ತಮ್ಮ ಕೈಗಳಲ್ಲಿ ಹಿಡಿದುಕೊಳ್ಳುವರು. ದೇವರು ನಮ್ಮ ಅಡಗುದಾಣವಾಗಿದ್ದಾಗ ದೇವದೂತರು ಮತ್ತು ದೇವರ ಕೃಪೆಯು ನಮ್ಮನ್ನು ಪೋಷಿಸುತ್ತದೆ. ಜ್ಞಾನಿಯಾದ ಸಾಲಮೋನನು ಹೇಳುತ್ತಾನೆ, ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ, ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ಜ್ಞಾನೋಕ್ತಿಗಳು 3:21-23. ದಾವೀದನು ತನ್ನ ರಕ್ಷಣೆಯ ಅನುಗ್ರಹಕ್ಕಾಗಿ, ಅನುಗ್ರಹವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ತು ತನ್ನ ಜೀವನದುದ್ದಕ್ಕೂ ಅನುಗ್ರಹವನ್ನು ರಕ್ಷಿಸುವುದಕ್ಕಾಗಿ ಯೆಹೋವನನ್ನು ಸ್ತುತಿಸಿದನು. ಅವನು ಹೀಗೆ ಹೇಳುತ್ತಾನೆ, ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟಿದ್ದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ಕೀರ್ತನೆಗಳು 18:36. ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ, ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವವನು. ಕೀರ್ತನೆಗಳು 25:15. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಕೀರ್ತನೆಗಳು 40:2. ದೇವರ ಮಕ್ಕಳೇ, ದೇವರ ಕೃಪೆಯೇ ಇಂದು ನಿಮ್ಮನ್ನು ಕಾಪಾಡುತ್ತಿದೆ. ಅವರ ಕೃಪೆಯಿಂದಲೇ ನಾವು ಬದುಕಿದ್ದೇವೆ. ಯೆಹೋವನ ಕರುಣೆಯಿಂದ ನಾವು ಸೇವಿಸಲ್ಪಡುತ್ತೇವೆ, ಏಕೆಂದರೆ ಆತನ ಸಹಾನುಭೂತಿ ವಿಫಲವಾಗುವುದಿಲ್ಲ. ಆತನನ್ನು ಸ್ತುತಿಸಿ ಮತ್ತು ಆತನ ಕೃಪೆಯಲ್ಲಿ ನೆಲೆಸಿರಿ. ನೆನಪಿಡಿ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ.
ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಯೆಶಾಯ 41:10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.